ಅಲ್ಲ ವಸಂತ, ಗಂಡ ಹೆಂಡತಿ ಸರಿಯಾಗ್ಯಾರ, ಗನ್ನಾಗ ಮಾತಾಡ್ಕಿತಾ ಇದಾರನೇ ಒಬ್ರಿಗೊಬ್ರ. ನನ್ನಿದ್ರೆ ನಾನು ಮಾತುಕತೆ ಆಡಿದ್ದೆ ನೋಡ್ಲಪ್ಪ ಸಮ, ಎಂತ ಒಂಥರ ಹೋಟಿ ಮೇಲೆ ಮಾತಾಡ್ದಂಗೆ ಆತಿತ್ತು. ನೀವು ಒಳಗೆ ಇರ್ತೀಯಲ್ಲ, ಗೊತ್ತಾಗ್ತದಲ್ಲ. ಗನ್ನಾಗ ಮಾತಾಡ್ಕಿತಾ ಇದಾರ? ಏನು ಮರ, ನಂಗೆ ಗೊತ್ತಿಲ್ಲ, ನಾನೇನು ನೋಡ್ತಾ ಕೂತ್ಕೊಂಡ್ಲ. ನಿಮಗೇನು ಅದೇ ಒಂದು ಗಿರ ಅಂದರೆ ನಂಗೆ ಬೇರೆ ಉದ್ಯೋಗ ಅದೇ. ಏನು ಹಿಂದೆ ಮುಂದೆ ಹೋಗಿ ಮಾತಾಡಿಸ್ತಾನೆ ಇರ್ತಾನಪ್ಪ. ಅವಳಿಗೆ ಅದೆಲ್ಲಿ ನಾಣ ಕೊಟ್ಟಿದೆ ಅಂದರೆ ಮಾತಾಡಲ್ಲ, ಸಮ ಮಕ್ಕಕ್ಕೆ ಮಕ್ಕ ಕೊಟ್ಟೇನು ಮಾತಾಡಲ್ಲ. ನಾವೆಲ್ಲ ಹೋದ್ರೆಲ್ಲ ಒಂಚೂರು ಮಾತಾಡ್ದಂಗೆ ಮಾಡ್ತದೆ. ನಾ ಮೊನ್ನೆ ಒಂದು ದಿವಸ ಮರಲ್ಲಿ ನಿಂತ್ಕೊಂಡು ನೋಡ್ತೀನಿ, ಅವ 2-3 ಸತಿ ಕೇಂಡ ಮೇಲೆ ತಿರುಗಿ ಅಂತದ ಹಾಂ ಹೇಳ್ತಾ ಇತ್ತು. ಅದಕ್ಕೆ ಸಲಿಗೆ ಹೆಚ್ಚಾಗಿದೆ ನಿಮ್ಮದು, ಅದಕ್ಕೆ ಹಂಗೆ ಮಾಡೋದು. ಹೋಗಿ ನಿನ್ನ ಹತ್ರ ಕೇಳ್ತೀನಲ್ಲ, ಮಾತು ಎತ್ತೆ ಅಂದ್ರೆ ಅದರಲ್ಲಿ ಬರೀ ನಂಜೆ ತುಂಬಿರ್ತದೆ. ಹಂಗಾರೆ ನಿಂಗೆ ಆಸೆ ಇಲ್ಲನೇ ಮಗ ಸೊಸೆ ಚೆನ್ನಾಗಿರ್ಬೇಕು, ಅವ್ರ ಸಂಸಾರ ಚೆನ್ನಾಗಿರ್ಬೇಕು, ಮಕ್ಕಳ ಮರಿ ಆಗ್ಬೇಕು ಅನ್ನೋದು ನಿಂತಲಿಲ್ಲ. ನೀನು ಹೆಣ್ಣಾಗಿದ್ದನ್ನೆಲ್ಲ ಯೋಚನೆ ಮಾಡಿ ಸಮ್ ಮಾಡ್ಬೇಕಲ್ಲ. ನಾನಿಷ್ಟು ಕೇಳ್ತಿದ್ದೀನಿ, ಮತ್ತೆ ನನ್ನ ಗುಮಾನಿ ಏನಂದ್ರೆ ಮತ್ತೆ ಅಂತ ಜಗಳ ಮಾಡ್ಕೊಂಡ್ರನ ಅಂತ. ಸರಿ, ತನ್ನ ಮಗ ಸಣ್ಣ ಆಗಿರ್ತದೆ ಯಾವಾಗ ನೋಡಿದ್ರು. ಮೊನ್ನೆ ಒಂದು ದಿವಸ ತಾಯಿಗೆ ಫೋನ್ ಮಾಡ್ಬೋದಿತ್ತು, ಹೊತ್ತು ಕಣ್ಣೆಲ್ಲ ಕೆಂಪಾಗಿದ್ದು. ನಾ ಮತ್ತೆ ಎಂತ ಕೇಳಕ್ಕೆ ಹೋಗ್ಲ, ಎಂತ ಆಗಿದೆ ಅಂತಲೇ ಗೊತ್ತಾಗಲ್ಲ. ಇವನ ಹತ್ರ ಕೇಳ್ರೆ ಏನಿಲ್ಲ ಗನಾಗಿದ್ದೀನಿ ಅಂತಾನಪ್ಪ. ಓಹೋ, ಅದನ್ನ ನೋಡ್ಕೊಂಡು ನೀವು ಆ ಮಗ ಸೊಸೆ ಗನಾಗಿಲ್ಲೇನೋ, ಸೊಸೆಗೇನು ಗೋಳೇನೋ ಅಂತ ಜ್ಞಾನ ಮಾಡಿದ್ದ. ಇಲ್ಲಿ ವಿಚಾರಕ್ಕಾಗಲ್ಲ ಅದು. ಒಳ್ಳೋದು ಕರಿಯೋದು ಎಂತ ಮಾಡೋದುವ. ತಂಗಿ ಅದೆಯಲ್ಲ ಮಾರಾಣಿ, ಆದರೂ ಮನೇಲಿ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು. ಅದು ದೇವರು ನೋಡ್ತಿರ್ತಾನೆ. ಅವಳಿಗೇನು ದುಡ್ಡಿನ ಅಹಂಕಾರ ಸ್ವಲ್ಪ ಇತ್ತಾ? ನನ್ನ ಬಿಟ್ಟರೆ ಬೇರೆ ಇಲ್ಲ ಅಂತಿತ್ತು. ಇಲ್ಲಿಗೆ ಬಂದಾಗಲೇ ಏನು ಮನಸ್ಸರು ಮಕ ನೋಡಿ ಮಾತಾಡ್ತಿತ್ತ? ಅಡ್ಮರೆ ಹಾಕೊಂಡು ಮಾತಾಡ್ದಂಗೆ ಮಾತಾಡ್ತಿತ್ತು. ಹೋಟಿ ಮೇಲೆ ಏನು ಸ್ವಲ್ಪ ಹೇಳ್ತಿತ್ತನು? ಇದ್ದಿದ್ದು 4 ದಿನ ಆದರೂ ಎಷ್ಟು ಹೊತ್ತಿಗೆ ಅದು ಮನೆಯಿಂದ ಹೋಗ್ತದೆ ಅಂತ ಕಾಣ್ತಿತ್ತು. ಮುನ್ಸಲ್ಲೇ ಅದೆಷ್ಟು ನೋವು ತಿಂದೀನಿ ಅನ್ನಂಗಿಲ್ಲ. ನಿಂಗೆ ಕೊಡ್ತಾನೆ ನೋಡು ದೇವರು ಅಂತ ಜ್ಞಾನ ಮಾಡ್ತಿದ್ದೆ. ಅದು ಈಗ ಹಾಗೆ ಏನೋ ಆಗಿದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಅದನ್ನೇ ಎಲ್ಲ ತಾಯಿ ಹತ್ರ ಮಾತಾಡ್ಕೊಂಡು ಬಗರ್ ದುಃಖ ಮಾಡೋದು ಅಂತ ಕಾಣ್ತದೆ. ಓಹೋ, ಹಂಗಂತ ಸೇಡಿ ಕೆಲಸನೂ ಮಾಡ್ತೀಯ? ಅದು ತಂಗಿ ಮನೇಲಿ ಏನೋ ಸಮಸ್ಯೆ ಅಂತ ನಿಂಗೆ ಹೆಂಗೆ ಗೊತ್ತತ್ತೆ? ಹೇಳ್ತಾ ಸರಿತ್ನೇ ಹೇಳ್ತಾ ನಿನ್ನ ಹತ್ರ? ಕೇಳ್ಬಿಟ್ರಲ್ಲ ನಿಮ್ಮ ಸೊಸೆ ನನ್ನ ಹತ್ರ ಹೇಳೋದು. ಅಷ್ಟು ಸುಲಭಕ್ಕದೆ ಅಂತ ಲೆಕ್ಕ ಹಾಕ್ಬೇಡಿ. ಅದೆಲ್ಲಿ ಬಾಯ್ ಬಿಡ್ತದೆ? ಅಡುಗೆ ಮನೇಲಿ ಒಂದು 2 ಸತಿ ಏನು ಕಣ್ಣಲ್ಲಿ ನೀರು ಒರೆಸ್ಗಿತಾ ಇತ್ತು. ನಾನು ಹಂಗಾರೆ ಪಾಪಚ್ಚೆ ಅಂತೇಳಿ ಏನು ತಾಗಿ ಕುಚಾರ್ ಇಲ್ಲ ಎಂಥದೇ ಅಂತ ಕೇಳ್ತೀನಿ. ಎಂತ ಇಲ್ಲ, ಕಾಸು ಬಿತ್ತು, ಅದು ಬಿತ್ತು, ಇದು ಬಿತ್ತು ಅಂತ. ನಿನ್ನ ನಾಣ ಇದ್ರೆ ನೀ ಇಟ್ಕ ಅಂದೆ, ಸುಮ್ಮನೆ ಈಚಿಗೆ ಬಂದೆ. ವಾಗೇಶ್ನ ಹತ್ರ ಹೊಲ್ಲಕ್ಕೆ ಬಾಯ್ ಬಿಡಿಸ್ದೆ. ಅವಾಗ ಹೇಳ್ದ, ತಂಗಿ ಮನೇಲಿ ಏನೋ ಇದಾಗಿರ್ಬೇಕು, ಹಾಗಾಗಿ ಅಳ್ತಾ ಅದೇ, ಅದು ಎಂತ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಅಂದ. ಅವನ ಹತ್ರನೇ ಹೇಳಲ್ಲ, ನನ್ನ ಹತ್ರ ಹೇಳ್ತದ. ಇನ್ನು ಆ ಜಾತಿ ಹೋದಲ್ಲೇ ಹಾಗೆ. ಎಲ್ಲಿ ಸುಸೂತ್ರ ಇರ್ತಾರೆ ಬೇಕಾತಲ್ಲ. ಇಲ್ಲಿ ಈ ಥರ, ಅಲ್ಲಿಂದ ಮತ್ತೆ ಎಂತ ಹಾಕಿ ಹೋತದ. ಹೇಳಿದೆ ಜನ ಕುಲ ಕುಟುಂಬ ನೋಡ್ತಾರನ ಅಂತ. ಸ್ವಲ್ಪ ಸುಮ್ಮನಿದ್ದು ಬಿಡು. ಇನ್ನು ಒಂದು ಸತಿ ನೀನೇನಾರು ಕುಲ ಕುಟುಂಬ ಅಂತ ಎತ್ತೆ ಅಂದ್ರೆ ನಿನ್ನ ಜನ್ಮ ಜಾಲಾಡ್ಬಿಡ್ತೀನಿ ನಾನು. ಎಂಥ ಕುಲ ಕುಟುಂಬ? ಇನ್ನೆಂಥದ್ರಿಂದ ತರಬೇಕಿತ್ತ? ಅಲ್ಲಿಂದ ತಂದಿದ್ದಕ್ಕೆ ಈಗ ಇಷ್ಟಾರು ಅದೇ ಮನೆಗೆ ಬಂದ್ಕೊಂಡು ಈಗ ನಿನ್ನ ಮಗನ ಜೊತೆ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದೆ. ಸುಮ್ಮನಿದ್ದಷ್ಟಕ್ಕೂ ಮತ್ತೆ ಇದ್ರ ಹಂಗಾರೆ ನಿನ್ನ ಚಾಳಿ ಬಿಡ್ಲೇಬಾರ್ದ. ಹಂಗಾರೆ ಇನ್ನು ಹೆಂಗಿದ್ ಕುಲ ಕುಟುಂಬದಿಂದ ತತ್ತಿದ್ದೆ ನೀನು? ನಾನೇನಾರು ಕೇಳಕ್ಕೆ ಬಂದಿದ್ದೆ ನಿಮ್ಮ ಹತ್ರ ಎಂಥದ್ನಾರು ಕೇಳಕ್ಕೆ ಬಂದಿದ್ನಲ್ರಿ. ನನ್ನಷ್ಟಕ್ಕೆ ನಾ ಕುತ್ಕೊಂಡಿದ್ನ ಇಲ್ಲ. ಹಾಗಾಗಿ ನಾ ಮನೆ ಒಳಗೆ ಸೊಲ್ಲೇ ಹೊಡೆಯಲ್ಲ. ನಾನಾದ ನನ್ನ ಕೆಲಸ ಅದ ಅನ್ನಂಗೆ ಇರ್ತೀನಿ. ಬಂದು ಕಿರ್ಕಿರಿ ಕೇಳಿದೆ ಅಂತ ನನ್ನ ಹತ್ರ ಕೇಳಿದ್ದಕ್ಕೆ ಹೇಳಿದೆ. ಇನ್ನೊಂದು ಸತಿ ನನ್ನ ಹತ್ರ ಎಂಥಾರು ಕೇಳಕ್ಕೆ ಬಂದಿದ್ದು ನೋಡ್ಕಿತೀನಿ. ಸರಿತಾ, ಅಮ್ಮ ನಿಂಗೆ ಎಂತಾರು ಹೇಳಿ ನೀನು ಅಪ್ಪನ ಹತ್ರ ಏನಾರು ಹೇಳಿದ್ದ? ಎಂತಕ್ಕೂ ಅಮ್ಮ ಅಳ್ತಾ ಇದೆಯಲ್ಲ ಅಲ್ಲಿ. ಹಂಗೇನಾರು ಇದ್ರೆ ನಿಂಗೆ ನನ್ನ ಹತ್ರ ಹೇಳೋಕ್ಕಾಗಲ್ಲ? ನಾ ಹೇಳ್ತಿದ್ದೆ ನಿಧಾನದಿಂದ ಅಮ್ಮನ ಹತ್ರ. ಎದುರಿದ್ರೆ ಹಂಗೆ ಹೇಳ್ತದೆ ಅನ್ನೋದು ಬಿಟ್ಟರೆ ಹಿಂದ್ಗಡೆಯಿಂದ ನೀನು ಅಂದರೆ ಎಷ್ಟು ಆಸೆ ಇದೆ ಗೊತ್ತಾ? ಅದಕ್ಕೆ ವಯಸ್ಸಾದಾರ ಅಂದಮೇಲೆ ಒಂದು ಮಾತು ಬರ್ತವೆ ಹೋಗ್ತವೆ. ಅದನ್ನು ಯಾಕೆ ಅಷ್ಟು ತಲೆಗೆ ಹಚ್ಕೊಂಡು ನೀನು ಅಪ್ಪನ ಹತ್ರ ಎಂತ ಕೇಳಬೇಕಿತ್ತು ನೋಡೋಣ ಹೇಳ. ನಿಮ್ಗೆ ಎಂತ ಆಯ್ತು? ನಾನು ಯಾರ ಹತ್ರ ಏನು ಹೇಳಿನಿ? ಅತ್ತೆ ನಂಗೆ ಏನು ಹೇಳಲೂ ಇಲ್ಲಪ್ಪ.
ನಾನು ಮಾವನ ಹತ್ರ ಹೇಳದ? ಅವ್ರವ್ರು ಎಂತಕ್ಕೆ ಮಾತಾಡ್ಕೊತಾ ಇದಾರೋ ಇಲ್ಲಿ ಬಂದ್ಕೊಂಡು ನಂಗೆ ಹೇಳ್ತಿದ್ದೀರಲ್ಲ. ಫಸ್ಟ್ ಹೋಗಿ ಎಂತಕ್ಕೆ ಅಂತ ಕೇಳ್ಕೊಳ್ಳಿ, ಆಮೇಲೆ ಇಲ್ಲಿ ಬಂದು ನಂಗೆ ಹೇಳಿ ಆಯ್ತಾ? ನಂಗೆ ಅಷ್ಟು ಕಾಮನ್ ಸೆನ್ಸ್ ಅದೇ. ನಂಗೆ ಯಾರು ಏನಾರು ಹೇಳಿದ್ರೆ ನಾನೇ ಅದನ್ನು ಸರಿ ಮಾಡ್ಕೊಬೇಕು, ಬೇರೆಯವ್ರ ಹತ್ರ ಹೋಗಿ ಚಾಡಿ ಹೇಳಬಾರ್ದು ಅಂತ. ನಿಮ್ಮ ಹತ್ರ ಆದರೂ ನಾನು ಯಾಕೆ ಹೇಳ್ತೀನಿ? ನಿಮ್ಮ ಹತ್ರ ಆದರೂ ಏನಾದರೂ ಹೇಳಿನ ನಾನು ಇದುವರೆಗೆ? ನಿಮ್ಮ ಹತ್ರನೇ ಹೇಳದೆ ಇರೋಳು ಮಾವನ ಹತ್ರ ಯಾಕೆ ಹೇಳ್ತೀನಿ? ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ಲ ನನ್ನನ್ನು ನಿಮಗೆ ಇಷ್ಟು ದಿವಸಕ್ಕೆ. ಸಾರಿ ಮಾರತಿ, ಸಾರಿ. ನಂಗೆ ಗೊತ್ತಾಗಲ್ಲ, ಸ್ವಲ್ಪ ಸಣ್ಣ ಮಾತಾಡು. ನಾವು ನಿಜವಾಗ್ಲೂ ಜಗಳ ಮಾಡ್ಕೋತಿದ್ದೀವಿ ಅಂದ್ಕೋತಾರೆ ಆಮೇಲಲ್ಲಿ ಅಪ್ಪ. ಅವ್ರು ಮೊದಲೇ ಹೇಳ್ತಾರೆ ಎಂತಕ್ಕೆ ಜಗಳ ಮಾಡ್ಕೊತಿದ್ದೀರಾ, ಹೆಂಗಿದ್ದೀರಿ ಅಂತ. ನಾನು ನಿನ್ನ ಹತ್ರನೂ ಹಾಗೆ ಏನೋ ಬಂದು ಕೇಳಿದಕ್ಕೆ ನೀ ಹೇಳಿ ಏನೋ ಅಂದ್ಕೊಂಡೆ. ಸಾರಿ ಮಾರತಿ, ಇಲ್ಲ ಇನ್ಯಾವತ್ತೂ ಹಿಂಗೆ ಕೇಳಲ್ಲ. ಸಾರಿ ಅನ್ನಕ್ಕೊಂದು ಚೆನ್ನಾಗಿ ಗೊತ್ತು. ಏನಾರು ಹೇಳ್ಕೊಳೋದು ಏನಾರು ಮಾಡ್ಕೊಳೋದು ಬಂದು ಸಾರಿ ಅಂದ್ಬಿಡೋದು. ಸಾರಿ ಅಂದಕ್ಕೂ ಎಲ್ಲ ಸರಿಯಾಗದಾಗಿದ್ರೆ ಇಷ್ಟೆಲ್ಲ ಯಾಕೆ ಗೋಳಿತ್ತು? ಮತ್ತೆ ಎಂತ ಮಾಡಲಿ ಹೇಳು? ತಪ್ಪಾದಾಗ ಸಾರಿ ಅಂತಲೇ ಹೇಳಿದೆ ಅಂತ ಬಸ್ಗಿ ಇಸ್ಕಿ ಹೊಡಿಬೇಕಾ? ಹೇಳು, ಹಂಗಾರೆ ಅದನ್ನು ಮಾಡೇ ಬಿಡ್ತೀನಿ ಮಾರತಿ ಅತ್ಲಾಗೆ. ಥೋಥೋ, ನೀವು ಸುಮ್ಮನೆ ಹೋಗಿ ಆ ಕಡೆ ಬಸ್ಗೆ ಹೊಡೆಯೋದಂತೆ. ನಾನು ಯಾಕೆ ಹೇಳಲಿ ಆ ಥರ? ಆಗಲಿ ಮಾರತಿ, ಅಷ್ಟಾರು ಕರುಣೆ ಅದೆಯಲ್ಲ ನನ್ನ ಮೇಲೆ. ಈ ಜಗಳಿಗೆ ಹೋಗಿ ಎಂತ ಆಗಿದೆ ಅಂತ ಫಸ್ಟ್ ಒಂಚಿ ಕೇಳ್ಕಿತೀನಿ. ಅವರವರೇ ಮಾತಾಡ್ಕೊಂಡು ಸುಮ್ಮನಾಗಿದ್ದಿದ್ರೆ ಅಲ್ಲಿಗೆ ಬಿಡೋದು ಒಳ್ಳೆಯದು. ನಾನು ಹೇಳೋದಾದರೆ ಅವ್ರವ್ರು ಮಾತಾಡ್ಕೊಂಡು ಅವರವರೇ ಸರಿ ಮಾಡ್ಕೋತಾರೆ. ಮಧ್ಯೆ ಮತ್ತೇನಾರು ಹೋಗಿ ಕೇಳ್ದಕ್ಕೋ ಮತ್ತು ಜಾಸ್ತಿ ಆಗೋಕ್ಕಲ್ಲ. ನೋಡಿ ಏನಾರು ಮಾಡಿಯಪ್ಪ. ಅಲ್ಲ ಅಪ್ಪ, ಬೋರ್ ತೆಗ್ಸೋದಕ್ಕೆ ಎಂತ ಯೋಚನೆ ಮಾಡಿದ್ರಿ ಈಗ? ಇಲ್ಲ, ನೀರಿಲ್ಲ ಈಗ ಅಲ್ಲಿ. ಆ ಕಡೆ ಎಲ್ಲ ಇದು ಟ್ಯಾಂಕರಲ್ಲೇ ತಂದು ಹಾಕ್ತಾ ಇದ್ದಾರಂತೆ. ಇಷ್ಟು ಬೇಗ ಟ್ಯಾಂಕರಲ್ಲಿ ಹಾಕೋಕ್ಕೆ ಶುರು ಮಾಡಿದ್ರು? ಹೌದಾ? ಉತ್ಪತ್ತಿ ಪೂರ್ತಿ ಅದಕ್ಕೆ ಆಗ್ತದೇನ? ಒಂದು ಬೋರ್ ತೆಗೆಸ್ಕೊಂಡಿದ್ರೆ ಪರ್ಮನೆಂಟಾಗಿ ಇರ್ತಿತ್ತಲ್ಲ ಅಂತ ಯೋಚನೆ ಮಾಡಿದೆ ನಾನು. ಹೌದು, ಆದರೆ ಈಗ ನಾವು ಅಂದ್ಕೊಂಡಷ್ಟು ಸುಲಭಕ್ಕೆ ನೀರು ಸಿಕ್ಬೇಕಲ್ಲ ಅಲ್ಲಿ. ಸುಮ್ಮನೆ ದುಡ್ಡು ದಂಡ ಆಗಂಗಾದ್ರೆ ಈಗ ಒಂದಲ್ದಿದ್ರು ಮತ್ತೊಂದು ಅಂತೇಳಿ ಇದು ಮಾಡೋಕ್ಕೆ ನಮ್ಮ ಹತ್ರ ಏನಾರು ಅಷ್ಟು ದುಡ್ಡು ಅದೆಯಾ? ಸದ್ಯಕ್ಕೆ ಈಗ ಸಾಲ ಎಲ್ಲ ತೀರಿಸ್ಕೊಂಡು ಒಂಚೂರು ತಲೆ ಭಾರ ಕಮ್ಮಿ ಆಗಿದೆ. ಖರ್ಚಿಗೆ ಅಂತ ಇಟ್ಕೊಂಡು ದುಡ್ಡು ಪೂರ್ತಿ ಇದ್ರ ಮೇಲೆ ಹಾಕ್ಕೊಂಡ್ರೆ ಈಗ ಮಳೆಗಾಲದ ಖರ್ಚಿಗೆ ಅಂತ ಮಾಡೋದು ಮತ್ತು ಬೇರೆ ಖರ್ಚೆಲ್ಲ ಬರ್ತವಲ್ಲ. ನಾನು ಇನ್ನಂತೂ ಯಾವ ಒಂದು ಹಬ್ಬ ಹುಟ್ಟಿಗೆ ದೈದರ್ಕೆ ಮಾಲಯ ಬಂದಾಗ ಬೇರೆಯವ್ರ ಹತ್ರ ಕೇಳಕ್ಕೆ ಹೋಗಲ್ಲ. ಅದಕ್ಕಂತಲೇ ಅಷ್ಟು ದುಡ್ಡು ಎಲ್ಲ ಲೆಕ್ಕ ಮಾಡಿ ಇಟ್ಟೀನಿ. ಈಗ ಅದನ್ನು ಖಾಲಿ ಮಾಡ್ಕೊಂಡ್ರೆ ಅದು ಒಂದು ಹೌದು. ಅಲ್ಲ, ಈಗ ಸೊಸೈಟಿಲಿ ಬೆಳೆ ಸಾಲ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಸತಿ ಔಷಧಿ ಸಾಮಾನೆಲ್ಲ ಅಲ್ಲಿಂದನೇ ತರ್ಬೋದಂತೆ. ವರ್ಷ ಕಟ್ಕೊಂಡು ಹೋದ್ರೆ ಸಯ್ಯೋ ಬೋರೊಂದು ತೆಗ್ಸ್ಬೋದಾಗ ಕಾಣ್ತದೆ. ನೋಡಿ, ಅಮ್ಮ ಅಂತ ಬೇಜಾರಲ್ಲಿ ಕೂತಿಯಲ್ಲ? ಎಂತಕ್ಕೆ ಅಂದರೆ ಎಂತ ಹೇಳೋದು? ನನ್ನ ಹಣೆ ಬರ ಒಂದೇನಿಂದ ಹಿಂದೇನು ತನಕ ನಿನ್ನ ಅಪ್ಪನ ಕೈಲಿ ಹೇಳ್ಸ್ಕೊಳೋದೇ ಆಗ್ಯದಲ್ಲ ನನಗೆ. ಯಾವುದು ಮಾಡಿದ್ರು ತಪ್ಪು, ಮಾತಾಡಿದ್ರು ತಪ್ಪು. ಬಾಯಿಗೊಂದು ಹುಲ್ಗಿ ಹಾಕಿಡೋಣ ಅಂತ ಕಾಣ್ತದೆ ನನಗೆ. ಆಗಿದ್ರೆ ಅದನ್ನು ಮಾಡ್ಕಿತ್ತಿದ್ದೆ. ಅಮ್ಮ, ಅದೊಂದು ಕೆಲಸ ಎಲ್ಲರೂ ಮಾಡ್ಗಿಡಿಯ. ಬಾಯಿ ಬರೀ ಮಾತಾಡೋಕ್ಕಷ್ಟೇ ಅಲ್ಲೇ, ಊಟ ಮಾಡೋಕ್ಕೆ, ಕಾಫಿ ಕುಡಿಯೋಕ್ಕೆ, ತಿಂಡಿ ತಿನ್ನೋಕ್ಕೂ ಬೇಕಲ್ಲ. ಅದಕ್ಕೆ ಎಂತ ಮಾಡ್ತೀಯ? ಹೌದಾ? ನಿಂಗೆ ತಮಾಸ್ಗೆ ಎಂತ ಹೇಳಿದ್ರು ನಿಂಗೆ ತಮಾಸ್ಗಿನೇಯ. ಬೇಡ ಬಿಡು ಅತ್ಲಾಗೆ, ಊಟ ತಿಂಡಿನೂ ಬೇಡ. 4 ದಿವಸಕ್ಕೆ ಬಟ್ಟಕ್ಕೆ ಅಂತೀನಲ್ಲ, ಖುಷಿ ಆಗ್ತದೆ. ನಿನ್ನ ಅಪ್ಪಗೆ ಫಸ್ಟ್ ಖುಷಿ ಆಗ್ತದೆ. ಒಳ್ತು ಅನ್ನಮ್ಮ. ಅದು ಎಂಥ ಮಾತಂತ ಆಡ್ತೀಯ ನೋಡೋಣ ಹೇಳ. ಎಲ್ಲ ಸರಿ ಆಯ್ತು ಮನೆ ಒಳಗೆ ಅನ್ನಷ್ಟೊತ್ತಿಗೆ ಒಬ್ರದ್ದಲ್ಲ ಒಬ್ರು ಎಂಥವ್ರು ಇರ್ತದೆ ಮಾರತಿ. ನೆಮ್ಮದಿಲಿ ಇರಂಗೇ ಇಲ್ಲ ಮನೇಲಿ. ಮನೆ ಅಂದಮೇಲೆ ಒಂದು ಮಾತು ಹಿಂಗಿದ್ದವು ಗೊತ್ತಿರ್ತವೆ ಹೋಗ್ತಿರ್ತವೆ. ಅದಕ್ಕಷ್ಟು ತಲೆ ಕೆಡ್ಸ್ಕೊಳಕ್ಕೆ ಅಂತ ಅದೆಯಾ? ಈಗ ಆಗ್ತದೆ. ಈಗ ಬೇಜಾರಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸರಿ ಆಗ್ತದೆ, ಮಾತಾಡ್ತದೆ. ಇನ್ನು ಕೆಲಸ ಏನದೆ ನೋಡ, ಬೋರಿಂದ ಇನ್ನು ಖರ್ಚು ಎಷ್ಟು ಬರ್ತದೆ ಏನು ಎತ್ತ ಸರಿಯಾಗಿ ಒಂಚೂರು ಕೇಳ್ಕೆ ನೋಡೋಣ. ರಘುವೀರನ ಹತ್ರ ಕೇಳಿದ್ರೆ ಗೊತ್ತಾತಿದ್ದೇನು. ಒಂದು 2-3 ತಗ್ಸೇನೆ, ಅವನ ಹತ್ರನೇ ಕೇಳ್ಬೇಕು. ಖರ್ಚು ಏನು ಎಷ್ಟು ಎತ್ತ ಅಂತ ಗೊತ್ತಾಗ್ತದೆ. ಜನನೂ ಅವನೇ ಹುಡ್ಕೊಟ್ರು ಕೊಟ್ಟನೆ.